ಪ್ರತಿ ವರ್ಷ ನಾವು 23-24ರಲ್ಲಿ ಎಷ್ಟು ಕೊಟ್ಟೋ, 24-25ರಲ್ಲಿ ಎಷ್ಟು ಕೊಟ್ಟೋ, 25-26ರಲ್ಲಿ ಎಷ್ಟು ಕೊಟ್ಟೋ, ಇದನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ನಾನು. ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಸರ್ ಕೊಡಿ. ನಾನು ಇದು ನಿಮ್ಮ ಬಡ್ಜೆಟ್ ಬುಕ್ ಇದೆಯಲ್ಲ ಅದರಲ್ಲಿ ತಗೊಂಡಿರೋದು ನಾನು. ಯಾವ ಬಜೆಟ್ ಬುಕ್? ಕಳೆದ ಬಾರಿ ಬಜೆಟ್ ಬುಕ್ ಗೊತ್ತಾಗಲ್ರಿ ಅದು. ಹೌದು, ಕೊಟ್ಟಿರ್ತಾರೆ ಇದ್ರ ಅಲೋಕೇಶನ್ ಮಾಡಿದಾಗ ಅದರಲ್ಲಿ ಆ ಬುಕ್ ಅಲ್ಲಲ್ಲ, ಅಲೋಕೇಶನ್ ಮಾಡ್ತಾರಲ್ಲ. ಈಗ ನಾನು ಪ್ರತಿ ವರ್ಷನೂ ಕೂಡ 23, 24, 24, 25, 25, 26ರಲ್ಲಿ ನಾವು ಎಷ್ಟೆಷ್ಟು ಕೊಟ್ಟಿದ್ದೋ ಅಂತಕ್ಕಂಥದ್ದು ನಿಮ್ಗೆ ಒದಗಿಸ್ಕೊಡ್ತೀನಿ ನಾನು. ಅಲ್ಲ, ಹೌದು. ನಾನು ಈಗ ರೈಟ್ ನೌ ಐ ಡೋಂಟ್ ಹ್ಯಾವ್ ಪ್ರತಿ ವರ್ಷನೂ ಕೂಡ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅನ್ನೋದಿಲ್ಲ. 3 ವರ್ಷದ್ದು ಒಟ್ಟಿಗೆ ಹಿಂದುಳಿದ ವರ್ಗದ ಇದ್ರೊಳಗ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಗೊತ್ತಿಲ್ಲ. ಈಗ ಅವರು ಒಂದು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರು ಅಷ್ಟೇನೆ. ಈ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮ ಅವರು ಬರಲ್ಲ. ನಾನ್ ನಿಮ್ಮನ್ನ ಕನ್ವಿನ್ಸ್ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀವು ಬಜೆಟ್ ನಲ್ಲಿ ಗಾತ್ರ ಜಾಸ್ತಿ ಮಾಡಿದಿರೋ ಕಡಿಮೆ ಮಾಡಿದಿರೋ ಚರ್ಚೆ ಮಾಡೋಣ. ನಾವು MLAಗಳು ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ್ರೆ ಅದರ ಅರಿವು ನಮಗಿದೆ ಅಂತ. ನಮಗೆ ಫಲಾನುಭವಿಗಳ ಆಯ್ಕೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತಲ್ಲ ಎಷ್ಟು ಅಲೋಕೇಶನ್ ಆಗಿದೆ ಅಂತ. ನಂದೊಬ್ಬಂದ್ ಬಿಟ್ಬಿಡಿ ಸರ್, ಎಲ್ಲ MLAಗಳು ಕೇಳಿ ಯಾವ ನಿಮ್ಮ ಸ್ಕೀಮ್ಗಳು, ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು. ಹೇಳ್ರಿ ಸುನೀಲ್, ಅದಕ್ಕೇನೆ ಪ್ರತಿ ವರ್ಷ 22, 23, 24ರಲ್ಲಿ ಎಷ್ಟು ಕೊಟ್ಟಿದ್ದೋ, 24, 25ರಲ್ಲಿ ಎಷ್ಟು ಕೊಟ್ಟಿದ್ದೋ, 25, 26ರಲ್ಲಿ ಎಷ್ಟು ಕೊಟ್ಟಿದ್ದೋ, ಮುಂದೆ ಎಷ್ಟು ಕೊಡ್ತೀವಿ ಅಂತಕ್ಕಂಥದ್ದನ್ನ ನಿಮ್ಗೆ ಬೇಕಾದ್ರೆ ಒದಗಿಸ್ಕೊಡ್ತೀನಿ ನಾನು. ಸೊ ಮೊನ್ನೆ ಅಧ್ಯಕ್ಷರೇ, ಅದರಿಂದ ಈಗ ಹಾಸ್ಟೆಲ್ಗಳು ನೀವು 4 ವರ್ಷದಲ್ಲಿ 5 ಹಾಸ್ಟೆಲ್ಗಳು ಮಾಡಿದ್ದು. 5 ಹಾಸ್ಟೆಲ್ಗಳು ಮಾಡಿದ್ದು. ನಾವು 1316 ವಸತಿ ಶಾಲೆಗಳನ್ನು ಮಾಡಿದ್ವು 2013ರಿಂದ 18ರವರೆಗೆ. ಈಗ ನೀವು ನೋಡಿ 2013 13ರಿಂದ 18ರವರೆಗೆ, 14ರಿಂದ 18ರವರೆಗೆ 543 ವಿದ್ಯಾರ್ಥಿ ನಿಲಯಗಳು ಮಾಡಿದವು. ನೀವು 4 ವರ್ಷದಲ್ಲಿ 21, 22ರಲ್ಲಿ 1, 22, 23ರಲ್ಲಿ 4, 5 ಮಾಡಿದ್ದು. ಫಿಗರ್ ಎಲ್ಲ ಇದಿದ್ರೆ ಡಿಸ್ಪ್ಯೂಟ್ ಮಾಡಿ. ನನ್ನ ಕ್ಷೇತ್ರದಲ್ಲಿ ಇದಕ್ಕಿಂತ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವೆ. ಕೇವಲ ಯಾವಾಗ? ನಿಮ್ ಕಾಲದಲ್ಲಿ? ನಮ್ ಕಾಲದಲ್ಲಪ್ಪ, ನಿಮ್ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ. ನಮ್ಮ ಕಾಲದಲ್ಲಿ ನನ್ನ ಕ್ಷೇತ್ರದಲ್ಲೇ ಇದಕ್ಕಿಂತ ಬಹಳ ಹೆಚ್ಚು ಹಾಸ್ಟೆಲ್ಗಳಾಗಿದ್ದಾವ. ನಿಮಗೆ ನನಗಿರೋ ಮಾಹಿತಿ ಪ್ರಕಾರ 5 ಅಂತ ಇರೋದು. ಸಂಪೂರ್ಣ ತಪ್ಪಿಲ್ಲ. ಒಂದೇ ಉದಾಹರಣೆ ಒಂದೇ ನಿಮಿಷ. ಮೈನಾರಿಟಿ ಹಾಸ್ಟೆಲ್ ಒಂದ್ ನಿಮಿಷ ಏನು ಮಾಹಿತಿಗಳು ಬರ್ತಾ ಇದೆ, ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ. ನೀವು ಕಷ್ಟಪಡೋದು ಬೇಡ, ನೀವು ಇನ್ನು ಬಜೆಟ್ನಲ್ಲಿ ಹೇಳಿ. ಆದರೆ ತಪ್ಪು ಇದು ಹೋಗ್ತಾ ಇದೆ, ನಾವು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ. ಅವಾಗಿಂದ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರೋ ಕೊಡೋರು ಅಧಿಕಾರಿಗಳು. ಆ ರೀತಿ ಬೇಡ. ಓಕೆ, ನಮ್ಮ ನೀವು ಹಾಸ್ಟೆಲ್ಗಳು ಜಾತಿವಾರ ಹಾಸ್ಟೆಲ್ಗಳು ಏನಿದಾವ, ಈ ಜಾತಿವಾರ ಹಾಸ್ಟೆಲ್ಗಳು ಇರಬಾರ್ದು. ಇಂಟಿಗ್ರೇಟೆಡ್ ಎಲ್ಲಾ ಜಾತಿಗಳಿಗೆ, ಅಲ್ಪಸಂಖ್ಯಾತರಿರ್ಲಿ, SCಗಳಿರ್ಲಿ, STಗಳಿರ್ಲಿ, OBCಗಳಿರ್ಲಿ, ಅವ್ರಿಗೆಲ್ಲರಿಗೂ ಕೂಡಿ ಒಂದು ಹಾಸ್ಟೆಲ್ಗಳಾಗಬೇಕು. ಹೊಸ ಗೆಟ್ಟೋಗಳಾಗಬೇಕು, ಹೊಸ ಅರ್ಜನ್ ಕೆರೆಗಳಾಗಬಾರ್ದು ಅಂತ ಹೇಳಿ ನಾನು ಬೊಮ್ಮಾಯಿ ಅವ್ರ ಹತ್ರ ಕಳಕಳಿಯಿಂದ ವಿನಂತಿ ಮಾಡಿ ಡಿಸ್ಕಷನ್ ಮಾಡಿದಾಗ ಬೊಮ್ಮಾಯಿ ಅವರು ಒಪ್ಪಿ ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ 6 ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಒಂದು ದೀನ್ ದಯಾಳ್ ಅಂತ್ಯೋದಯ ಹಾಸ್ಟೆಲ್ಗಳು ಮಾಡಿದ್ರು. ದೀನ್ ದಯಾಳ್ ಹಾಸ್ಟೆಲ್ಗಳು ನಮ್ಮ ಧಾರವಾಡದಲ್ಲಿ ಒಂದು,
ಬೆಳಗಾಂದಲ್ಲಿ ಒಂದು, ಗುಲ್ಬರ್ಗದಲ್ಲಿ ಒಂದು, ಮಂಗಳೂರಲ್ಲಿ ಒಂದು, ಮೈಸೂರಲ್ಲಿ ಒಂದು, ಬೆಂಗಳೂರಲ್ಲಿ ಒಂದು. ಕೇವಲ ದೀನ್ ದಯಾಳ್ ಹಾಸ್ಟೆಲ್ಗಳನ್ನ 6 ಹಾಸ್ಟೆಲ್ಗಳು, ಒಂದೊಂದು ಹಾಸ್ಟೆಲ್ದಲ್ಲಿ 1,000 ಕೆಪಾಸಿಟಿ ಇರುವಂತ ಹಾಸ್ಟೆಲ್ಗಳನ್ನು ಮಾಡಿದರು. ಇದು ಬೇರೆ ಬೇರೆ ಮತ್ತು SC-ದಲ್ಲಿ ಬೇರೆ ಹಾಸ್ಟೆಲ್ಗಳು, ST-ಗಳಲ್ಲಿ ಬೇರೆ ಹಾಸ್ಟೆಲ್ಗಳು, OBC-ಗಳಲ್ಲಿ ಬೇರೆ ಹಾಸ್ಟೆಲ್ಗಳು, ಎಲ್ಲ ಕಂಪ್ಲೀಟ್ ಆಗಿದಾವೆ. ನನ್ನ ಕ್ಷೇತ್ರದಲ್ಲಿನ ಸಾಕಷ್ಟು ಹಾಸ್ಟೆಲ್ಗಳು ಕಂಪ್ಲೀಟ್ ಆಗಿದಾವೆ. ಫಿಗರ್ ತಪ್ಪು ಕೊಡ್ತಿದ್ದಾರೆ. ನನ್ನ ಅಧ್ಯಕ್ಷರೇ, ಇದು ನಮ್ಮ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇದು ನೀವು ಹೇಳ್ತಕ್ಕಂಥ ಮಾಹಿತಿ ಅದು ಸುಳ್ಳು ಮಾಹಿತಿ ಇರ್ಬೋದು, ಅಥವಾ ನಿಮ್ಮಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರ್ಬೋದು. ಇನ್ಫಾರ್ಮೇಶನ್ ಹೇಳಿದ್ದಾರೆ ವಿರೋಧ ಪಕ್ಷ ನಾಯಕ. ಆಯ್ತು, ಸರ್ಕಾರವೇ ಕೊಟ್ಟಿದ್ದದು. ಈಗ ಚರ್ಚೆ ಬೇಡ, ಅವ್ರು ಹೇಳ್ತಾರೆ ಚರ್ಚೆ ಬೇಡ. ಈಗ ನಮ್ಮ ಅವಧಿನಲ್ಲಿ, ಕಾಂಗ್ರೆಸ್ ಅವಧಿನಲ್ಲಿ 543 ಹಾಸ್ಟೆಲ್ಗಳನ್ನು ಮಾಡಿದ್ದು. 2013-14ರಿಂದ 17-18ರವರೆಗೆ. ಆಮೇಲೆ 19-20 ಏನೂ ಇಲ್ಲ, 20-21 ಏನೂ ಇಲ್ಲ, 21-22 1, 22-23 4. ನೀವು ಒಪ್ಪದೇ ಇರ್ಬೋದು. ನಿಮ್ಮ ಫಿಗರ್ ಇದೆಯನ್ರಿ ನಿಮ್ಮ ಹತ್ರ? ಎಲ್ಲಿದೆ? ಸುಮ್ಮನೆ ಗೊತ್ತಿಲ್ಲ ಏನೋ ಹೇಳ್ತಾ ಇದ್ರಿ. ನಾವು 23-24ರಲ್ಲಿ 3, 24-25ರಲ್ಲಿ 155, 25-26ರಲ್ಲಿ 62, ಒಟ್ಟು 220. ಎರಡೂ ಸೇರಿದ್ರೆ ನಮ್ಮ ಅವಧಿಯಲ್ಲಿ 543 ಪ್ಲಸ್ 220, 763 ಇಷ್ಟು ಮಾಡಿದ್ದೀವಿ. ನೀವು ಮಾಡಿರ್ತಕ್ಕಂಥದ್ದು ಇದನ್ನ ಹೇಳಿಸಿದ್ರೆ, ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತಂದ್ರೆ ಏನ್ ಹೇಳೋದು? ಸೊ ಆಮೇಲೆ ನೀವು ಮನೆಗಳು ಕಟ್ಟಿದ್ದು ನಾವು 2013-14ರಿಂದ 17-18ರವರೆಗೆ ಪ್ರತಿ ವರ್ಷ 5 ವರ್ಷದಲ್ಲಿ ನಾವು ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳೋದು. ಆದ್ರೆ ಕಟ್ಟಕ್ಕಾಗದೆ ಆದದ್ದು 14,52,000 ಮನೆಗಳು. ನೀವು ಕಟ್ಟಿದ್ದು ಬರೀ 5 ಲಕ್ಷ ಚಿಲ್ಲರೆ ಮನೆಗಳು. ಅದರಿಂದ ಇದನ್ನ ಹೇಳಿದ್ದು ನಾವು. ಇದನ್ನ ಹೇಳಿದ್ರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಓದಿಸ್ತೇವೆ. ರಾಜ್ಯಪಾಲರು ಓದದೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ಕೊಡ್ಲಿಲ್ಲಪ್ಪ, ಉಳಿದವರಿಗೆ ಕೊಟ್ಟಿದ್ದಾರೆ. ಮನೆ ಹಳೆ ಮನೆ 2.5 ವರ್ಷದ್ದು ಹೇಳಿ ಸರ್. ಹಳೆ ಮನೆಗಳನ್ನೇ 4,19,000 ಮನೆಗಳನ್ನು ಕಟ್ಟಿ ಮುಗಿಸಿದ್ದೇವೆ 3 ವರ್ಷದಲ್ಲಿ. மூஞ்சி பார்த்துருந்து ಆಮೇಲೆ ನಮ್ಮ ಅವಧಿನಲ್ಲಿ ಮುಂದೆ ಜ್ಞಾನೇಂದ್ರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಪ್ರಸಕ್ತ ಸರ್ಕಾರದ ಅವಧಿಯಲ್ಲಿ
ಡಿಸೆಂಬರ್ 25ರ ಅಂತ್ಯಕ್ಕೆ ವಿವಿಧ ಯೋಜನೆಗಳಡಿ 4,19,454 ಮನೆಗಳನ್ನು ಪೂರ್ಣಗೊಳಿಸಿದೆ. ಇಲ್ಲ, ಈಗ 3 ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡಿಲ್ಲ ಸರ್. ದಯವಿಟ್ಟು Sanction ಮಾಡಿರೋದಲ್ಲ. ತಾವು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಕೇಳಿ. ನನಗಂತೂ ಒಂದು ಮನೆ ಬರಲಿಲ್ಲ, ಸರ್. ನೀವು ಹಿಂಗೆ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗಲ್ಲಿ ಹಳ್ಳಿಲಿ ಕೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದಿಲ್ಲ, ನೀನೇನೋ ವಂಚನೆ ಮಾಡಿದೀಯ ಅಂತ ನಮ್ಗೆ ಹೇಳ್ತಾರೆ, ನಮ್ಮ ಶಾಸಕರುಗಳಿಗೆ. ಆಯ್ತು, ಇದು ನಮ್ ಕಷ್ಟ. ನೀವ್ ಏನಾದ್ರು ಹೇಳಿ ಪರವಾಗಿಲ್ಲ. ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೊಡಿ. ಜ್ಞಾನೇಂದ್ರ ಅವರೇ, ಆನ್ಸರ್ ಅಲ್ಲ ಅವ್ರು ಬಹಳ ಜಾಣತನದ ಶಬ್ದ ಉಪಯೋಗ ಮಾಡಿದ್ರು. ಮನೆಗಳು ಕಂಪ್ಲೀಟ್ ಆಗಿದಾವೆ ಅಂತ ಹೇಳಿದ್ರು, ಹೌದು. ಸ್ಯಾಂಕ್ಷನ್ ಆಗಿದಾವೆ ಅಂತ ಹೇಳಿಲ್ಲ. ಅದನ್ನೇ ಅರ್ಧ ಭಾರತೀಯ ಜನತಾ ಪಕ್ಷ ಶುರು ಮಾಡಿದ ಮನೆಗಳನ್ನ ಕಂಪ್ಲೀಟ್ ಮಾಡಿದ್ರು, ಅದನ್ನ ಹೇಳಿದ್ರು ಅವರು. ಶುರು ಮಾಡಿದ್ದೇವೆ ಅಂತ ಹೇಳಿಲ್ಲ, ಬಹಳ ಜಾಣತನದ ಉತ್ತರ ಕೊಟ್ಟರು. ಓಕೆ. ಅಲ್ಲ ಅರವಿಂದ್ ಅವರ ಈಗ ಅರವಿಂದ್ ಹೇಳಪ್ಪ ಇಲ್ಲಿ 6,948 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಲ್ಲ, ಖರ್ಚಾಗಿ ಮಾಡಿರೋರು ಯಾರು? 6,948 ಕೋಟಿ ಯಾರು ಖರ್ಚು ಮಾಡಿರೋರು? ನೀರು ಕೊಟ್ಟಿದ್ದ? ನಿಮ್ಮ ಪಕ್ಷ ಕೊಟ್ಟಿದ್ದ? ಕೇಂದ್ರ ಕೊಟ್ಟಿದ್ದ? ನೀವು ಏನು ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ. ಈಗ 6,948 ಕೋಟಿ ಖರ್ಚು ಮಾಡಿ ಅದನ್ನ ಹೇಳಿ ಸರ್, ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿರೋ ಇಲ್ಲೋ ಅದನ್ನ ಹೇಳ್ಬಿಡಿ. 6,948 ಕೋಟಿ ಖರ್ಚು ಮಾಡಿದ್ದೀವಲ್ಲ 3 ವರ್ಷದಲ್ಲಿ. ಸರ್ ಅಧ್ಯಕ್ಷರೇ, ಹಾಗಾದ್ರೆ ನೀವು ಸರ್ ಇವ್ರಿಗೆ ಹಿಂದೆ 16, 17, 18ರಲ್ಲಿ ನಿಮ್ ಆಗಿದ್ದು, ಮುಂದೆ 4 ವರ್ಷ ನಿಮ್ ಆಡಳಿತದಾಗ ಒಂದು ಮನೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ, ₹1 ಕಟ್ಟಕ್ಕಾಗ್ಲಿಲ್ಲ ನಿಮ್ಗ. ಇದನ್ನ ಸಿದ್ದರಾಮಯ್ಯ ಸಾಹೇಬರು 6,000 ದುಡ್ಡು ಏನೇ ಸ್ಪೆಷಲ್ ಅಡಿಷನ್ ದುಡ್ಡು ಕೊಟ್ಟಿದ್ರಿಂದ ಅದು ಕಂಪ್ಲೀಟ್ ಆಯ್ತು. ನಿಮ್ ಕಡೆ ₹1 ಕೊಡಕ್ಕಾಗ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಲಿಂದನೂ ಇದ್ದಂತ ಅದ್ರ ಮೇಲೆ GST ಹಾಕಿದ್ರಿ ನೀವು. ನಮ್ ಸರ್ಕಾರ UPA ಗೌರ್ಮೆಂಟ್ ಒಂದು ಮನೆ UPA ಗೌರ್ಮೆಂಟ್ ಹೇಳ್ಬೋದು. 2.5 ವರ್ಷದಲ್ಲಿ ನಿಮ್ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದಾಗೇನೆ ನೀವು ಎಷ್ಟು ಮನೆ ಮಂಜೂರು ಮಾಡಿದೀರಿ ಅಂತ ಹೇಳ್ಬಿಡಿ ಅಷ್ಟೇ. ಕಂಪ್ಲೀಟ್ ಮಾಡ್ಕೊಂಡೇ ಇರೋದು ಬೇರೆ ಅಲ್ರಿ. ನೀವು ಅಬ್ಬ ಆಯ್ತು ಹೇಳಿದ್ರಲ್ಲ. ನೀವು ಯಾಕೆ ಮಾತಾಡ್ತೀರಿ? ಯಾರಕ್ಕೆ ಜ್ಞಾನೇಂದ್ರ? ಅಭಯ್ ಪ್ರಸಾದ್ ಮುಖ್ಯ ಹೇಳ್ತಾರೆ ಯಾಕೆ? ಆದ್ರೆ ಸ್ಲಮ್ ಬೋರ್ಡ್ ಚೇರ್ಮನ್ ನೀವು ಚರ್ಚೆ ಮಾಡಬೇಡಿ. ನೀವು ಯಾಕೆ ಚರ್ಚೆ ಮಾಡ್ತೀರಲ್ಲ? ಮನೆ ಸ್ಯಾಂಕ್ಷನ್ ಮಾಡಿದ್ರಿ, ದುಡ್ಡು ಕೊಟ್ಟಿಲ್ಲ, ಕಟ್ಲೂ ಇಲ್ಲ. ನಾವು ಮಾತಾಡ್ಬೇಡಿ ಚಂದ್ರಪ್ರಸಾದ್ ಅವರೇ, ನೀವು ಮಾತಾಡ್ಬೇಡಿ. ಸರ್ ದಯಮಾಡಿ ಸ್ಲಮ್ ಬೋರ್ಡ್ ನಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಅವ್ರ ಅವಧಿ 4 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಎಲ್ಲ 16, 17, 18 ಈ ಕಂಪ್ಲೀಟ್ ಮಾಡಕತ್ತೀವಿ. ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ನೀವು ಸ್ಲಮ್ ಬೋರ್ಡ್ಗೆ. ಕೇಳಪ್ಪ, ಈಗ ನೋಡಿ, ನಿಮ್ಮ ಅವಧಿನಲ್ಲಿ ಒಂದು ಮನೆನೂ ಕೂಡ ಸ್ಯಾಂಕ್ಷನ್ ಮಾಡಲಿಲ್ಲ. ಎಲ್ಲಿ ಮಾಡಿದ್ರಿ? ದುಡ್ಡು ಕೊಡ್ಲಿಲ್ಲ. ಹೌದು, ನಮ್ಮ ಸರ್ಕಾರದಲ್ಲಿ ಮಾಡಿ. ಸರ್ ದಯಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಅಲ್ಲಲ್ಲ, ಏನಂದ್ರೆ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಿ, ನೀವು ದುಡ್ಡು ಕೊಟ್ಟಿಲ್ಲ, ಹಿಂಗೆಲ್ಲ ವಾದ ಮಾಡಿದ್ರೆ, ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2017, 18ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ನಂತರ ಸೋಮಣ್ಣ ಸಚಿವ ಆದಾಗ ಅದನ್ನ ತೀರಿಸಬೇಕು, ಎಷ್ಟು ಒದ್ದಾಡಿದ್ರು ಅಂತೇಳಿ ದೊಡ್ಡ ಡಿಬೇಟ್ ನಡೀತಿಲ್ಲ. ಗೊತ್ತಿದೆ ನಮಗೆ. ನಿಮ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದು, ನಾನ್ ಮನೆ ಕಟ್ತೆ ಅಂತೆಲ್ಲ ಚರ್ಚೆ ನಡೀತು. ಹಿಂಗೂ ಇದು ಹಂಗೆ ಅಂತ ನೀವು ಕೊನೆ ವರ್ಷ ಎಲ್ಲರೂ ಸ್ಯಾಂಕ್ಷನ್ ಮಾಡೇ ಹೋಗ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿರ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡಿದಲೇ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಅಲೋಕೇಟ್ ಮಾಡಿದ ನಂತರ ಮುಂದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಆಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನು? ಈಗ 2.5 ವರ್ಷದಲ್ಲಿ ಈ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟೆಷ್ಟು ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ಮನೆ ಕೊಡ್ಲಿಲ್ಲ. ಒಂದೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಕೊಡ್ಲಿಲ್ಲ. 2.5 ವರ್ಷ ಆಯ್ತು. ಆಶ್ರಯ ಸಮಿತಿ ಅಧ್ಯಕ್ಷರು ನಾವು. ಓಕೆ, ಮಾನ್ಯ ಅಧ್ಯಕ್ಷರೇ,
ಮಾನ್ಯ ಅಧ್ಯಕ್ಷರೇ, ನಾವು ಇವರು ದುಡ್ಡು ಕೊಡದೆ ಸ್ಯಾಂಕ್ಷನ್ ಮಾಡಿದಂಥ ಮನೆಗಳನ್ನು 4,19,454 ಮನೆಗಳನ್ನು ಕಟ್ಟಿ ಪೂರ್ಣಗೊಳಿಸಿದ್ದೇವೆ. ಅದಕ್ಕೋಸ್ಕರ 6,948 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಹಿಂದೆ 2013-14ರಿಂದ 17-18ವರೆಗಿದ್ದಾಗ 15 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿದ್ದೆವು. ನಾವು 14,52,000 ಮನೆಗಳನ್ನು ಕಟ್ಟಿದ್ವಿ. ಇವರು ಅವಧಿನಲ್ಲಿ 5 ಲಕ್ಷದ ಚಿಲ್ಲರೆ ಮನೆಗಳನ್ನು ಕಟ್ಟಿದ್ರು 4 ವರ್ಷದಲ್ಲಿ. ಸೊ ದಿಸ್ ಇಸ್ ದಿ ಟ್ರೂತ್. ಸೊ ಇದನ್ನ ನಮ್ಮ ಗವರ್ನರ್ಸ್ ಅಡ್ರೆಸ್ನಲ್ಲಿ ಇದನ್ನು ಹೇಳಿದ್ರೆ ನೀವು ಅವರು ಓದಲಿಲ್ಲ, ಪೂರ ನೀವು ಓದಕ್ಕೆ ಹೋಗಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹೇಳದಂಥ ಅನೇಕ ವಿಚಾರಗಳನ್ನು ನಾವು ಈ 3 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನೆಲ್ಲ ಬಜೆಟ್ ಪುಸ್ತಕದಲ್ಲಿ ನಾವು ಹೇಳಿದ್ದೀವಿ, ಸಾಧನೆಗಳನ್ನೆಲ್ಲ ಹೇಳಿದ್ದೀವಿ. ನಾವು ಮುಂದೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಸೊ ಅದನ್ನು ಓದಿದರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ನಮ್ಮದೇ ಆದಂಥ ಮಾದರಿ ಸರ್ಕಾರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನಪರವಾದಂಥ, ಸಮಾಜಮುಖಿಯಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೀವಿ. ಇದನ್ನು ನಮ್ಮ ಮಾದರಿನ ನಿಮ್ಮ ಕೇಂದ್ರದ ಮಂತ್ರಿಗಳು ಮತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ಏನೇನು ಹೇಳಿದ್ದಾರೆ ಅಂತ ನಿಮಗೆ ಓದಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನು ಕೇಂದ್ರದ ಹಲವಾರು ಸಚಿವರುಗಳು, ಹಲವು ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದಂಥ ಜಿತನ್ ರಾಮ್ ಮಾಂಜಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾದರಿ ಸರ್ವೋದಯದ ಸಾಕಾರ ಎಂಬ ಪುಸ್ತಕವನ್ನು ಓದಿ, ಸರ್ವೋದಯದ ಸಾಕಾರ ಅಂತ ಒಂದು ಪುಸ್ತಕ ನಾವು ಪ್ರಕಟಣೆ ಮಾಡಿದ್ದು. ಅದನ್ನು ನಿಮ್ಮ ಜಿತನ್ ರಾಮ್ ಮಾಂಜಿ ಅವರು ಏನು ಹೇಳಿದ್ದಾರೆ ಅಂದರೆ, ನೋಡಿ ಪತ್ರ ಬರೆದಿರೋದವರು ಜಿತನ್ ರಾಮ್ ಮಾಂಜಿ. Thank you very much for sending me publication titled Karnataka Model of Development, the model that delivers, the state that leads. It is the need of the time that we build a state where growth is inclusive, governance is transparent, and development reaches the last person in the queue. Hence, this model can prove the path shower to the other states as well. I once again extend my sincerest thanks for sending me the said book ಅಂತ ಇವರು ಜಿತನ್ ರಾಮ್ ಮಾಂಜಿ ಇವರು ಹೇಳಿರ್ತಕ್ಕಂಥ, ಇವರು ಪತ್ರ ಬರೆದಿರ್ತಕ್ಕಂಥದ್ದು. ನಿತಿನ್ ಗಡ್ಕರಿ ಅವರು appreciate your gesture and the efforts being made by you in the advancement of good governance in Karnataka. ನಿತಿನ್ ಗಡ್ಕರಿ ಅವರು ಹೇಳಿರೋದು. ಮಿಜೋರಾಂನ ಮುಖ್ಯಮಂತ್ರಿಗಳಾದ ಲಾಲ್ಡು ಓಮಾರ್ ಅವರು, ದಿ ಎಂಫಸಿಸ್ ಆನ್ ಇನ್ಕ್ಲೂಸಿವ್ ಗ್ರೋತ್, ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ and last mile delivery is truly commendable. I appreciate your thoughtful gesture in sharing these insights and best practices, which will certainly contribute to the broader dialogue on people-centric governance
ಎಂದು 30/7/2025 ಬರೆದಿದ್ದಾರೆ. ಆಮೇಲೆ ಕೇಂದ್ರದ ಯುವಜನ ಸೇವೆ ಮತ್ತು ಕ್ರೀಡಾ ರಾಜ್ಯ ಸಚಿವರಾದಂಥ ರಕ್ಷಾ ನಿಖಿಲ್ ಖಾಡ್ಸೆ ಅವರು ಬರೆದಿರೋದು ಸಚ್ ಇನ್ಸ್ಟಿಟ್ಯೂಷನ್ ನಾಟ್ ಓನ್ಲಿ ಸ್ಟ್ರೆಂಥನ್ ದಿ socio-economic fabric of the state but also prove valuable insights for policy formulation and implementation at the national level. Your efforts to document and share these experiences are highly appreciated as they foster knowledge exchange and inspire collaborative progress ಎಂದು ದಿನಾಂಕ 21/7/2025 ಬರೆದಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದ ಅನೇಕ ಜನ ಕೇಂದ್ರದ ಮಂತ್ರಿಗಳು ಮತ್ತು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡೆಲ್ ಇದೆಯಲ್ಲ, ಈ ಮಾಡೆಲನ್ನು ಅಪ್ರಿಸಿಯೇಟ್ ಮಾಡಿ ಬರೆದಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರಿಂದ ನಾವು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಂಥ ಅನೇಕ ವಿಚಾರಗಳನ್ನು ಅವರು ಓದಬೇಕಾಗಿತ್ತು. ಓದಿದರೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಿತ್ತು. ಅದರಲ್ಲಿ ಏನು ಕೂಡ ನಿಷಿದ್ಧವಾದಂಥ ಪದಗಳು ಯಾವುದೂ ಇರಲಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾದಂಥ ಪದಗಳೇನು ಕೂಡ ಇರಲಿಲ್ಲ. ಇದನ್ನು ಓದಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆಮೇಲೆ ಜಯಶ್ರೀ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಜಯಶ್ರೀ ಅವರಿಗೆ ನಾನು ಆ ಮಾಹಿತಿ ತರಿಸ್ತೀನಿ, ಇನ್ನು ಮಾಹಿತಿ ಇಲ್ಲ, ಆ ಮಾಹಿತಿ ಎಲ್ಲ ತರಿಸ್ತೀನಿ. ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿ ತರಿಸಿ ಅದು ನಿಜ ಆದರೆ, ನೀವು ಹೇಳ್ತಕ್ಕಂಥದ್ದು ನಿಜ ಆದರೆ, ಅವ್ರು ಹೇಳ್ತಕ್ಕಂಥದ್ದು ಸತ್ಯ ಆದರೆ ಅವ್ರ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ. ಸಂಬಂಧಪಟ್ಟಂಥ ಈಗ ದಿಕ್ಕಿದ್ದಾಗಲೇ ನೀವು ಸಸ್ಪೆಂಡ್ ಮಾಡಿಬಿಡಿ, ಸಿದ್ದರಾಮಯ್ಯನವರು ಇಲ್ಲೇ ಕೂತಿದ್ದಾರೆ, ಈಗಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಂಗೆ ಅವ್ರ ಮೇಲೆ ಮಾಹಿತಿ ತರಿಸ್ಕೊಂಡು. ಅಧ್ಯಕ್ಷರೇ, ಅಲ್ಲ ಮುಖ್ಯಮಂತ್ರಿಗಳೇ, ಆ ಹೆಣ್ಮಗಳು ಮಾಧ್ಯಮದ ಮುಂದೆ ಬಂದು ಆ ಹೆಣ್ಮಗಳು ಸ್ಟೇಟ್ಮೆಂಟ್ ಕೊಟ್ಟಿರೋದೇ ನಾನು ಓದಿರೋದು. ಈಗ ಪದ್ಮಶ್ರೀ ಪ್ರಶಸ್ತಿ ಪಡೆದಿರೋರು ಅವ್ರು ಸುಳ್ಳು ಹೇಳ್ತಾರ? ನಿಮಗೂ ಗೊತ್ತಿಲ್ಲ ಜಯಶ್ರೀ ಬಗ್ಗೆ. ಜಯಶ್ರೀ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಲ್ಲ. ಎಲ್ಲಾ ಪತ್ರಿಕೆ, ಎಲ್ಲಾ ಚಾನಲ್ ಪತ್ರಿಕೆಯಲ್ಲೆಲ್ಲ ನಮಗೆ ಮಾಹಿತಿ ನೋಡಿ ಹೇಳ್ತಾರಲ್ಲ, ಮಾಹಿತಿ ತಗೊಂಡು ಅವ್ರ ಮೇಲೆ ಡೆಫಿನೆಟ್ ಆಗಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಳ್ತೀನಿ ತಪ್ಪು ಮಾಡಿದ್ರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈಗ ಸುನೀಲ್ ಅವರು ಏನು ಹೇಳಿದ್ರು, ಹಾದಿ ತಪ್ಪಿದೆ ಈ ಸರ್ಕಾರ, ಮತ್ತೆ ಹದಗೆಟ್ಟಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಈಗಾಗಲೇ. ಮತ್ತೆ ನಾನು ಅಸಹಾಯಕ ಮುಖ್ಯಮಂತ್ರಿನೂ ಅಲ್ಲ, ಅಸಹಾಯಕ ಮುಖ್ಯಮಂತ್ರಿ ಅನ್ನಲ್ಲ. ನಾವು 2.5 ವರ್ಷದಲ್ಲಿ ನಾವು ಏನು ಜನಗಳಿಗೆ ಹೇಳಿದ್ದೋ ಅವೆಲ್ಲನೂ ಕೂಡ ಮಾಡಿದ್ದೇವೆ ಅಂತ. ಇನ್ನು ಈ ಮನ್ರೇಗಾ ಬಗ್ಗೆ ನಾಳೆ ನಾಳಿದ್ದು ಚರ್ಚೆ ಆಗುತ್ತೆ. ಅದನ್ನು ಚರ್ಚೆ ಮಾಡುವಾಗ ಉಳಿದ ವಿಚಾರಗಳನ್ನು ಮನ್ರೇಗಾ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ವಿಚಾರದಲ್ಲಿ ಲ್ಯಾಂಡ್ ಆರ್ಡರ್ ವಿಚಾರದಲ್ಲಿ ತಾವು ಮಾತಾಡ್ಲಿ ಅಂತ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನೀವು ಹೇಳಿದ್ರಲ್ಲ ಅಂತ ಹೇಳಿ ಅದರಿಂದ ರಾಜ್ಯಪಾಲರ ಭಾಷಣವನ್ನ ಈಗ ನೀನು ಕೊನೆಯಲ್ಲಿ ಮಾತಾಡೋದಿಲ್ಲಪ್ಪ. ನನ್ನ ಮೇಲೆ ಸ್ಪೀಕರ್ ಅವರು ನೀವು ಮಾತಾಡಬೇಕು ಅಂತ ಹೇಳಿ ಕಾಯಿಲೆ ಬಿದ್ದಿದ್ದೀರಿ, ಆದ್ರೂ ನೀವು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ ಮಾತಾಡಿ ಸರ್. ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡಿದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇತ್ತು, ನಿಮಗೆ ಸಂಬಂಧಪಟ್ಟಿದ್ದು ಸರಿಯಲ್ಲ. ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು. ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು.
ಬಳ್ಳಾರಿ ಬಗ್ಗೆ SIT ಮಾಡಿದ್ದೀವಿ ಅಲ್ಲ, CID ಅಲ್ಲ, SIT ಮಾಡಿದ್ದೀವಿ, CID ಕೊಟ್ಟಿದ್ದೀವಿ, CID ಮಾಡಿದ್ದೀವಿ, ಈಗ ಅವ್ರು ಮತ್ತೆ ನೀವು ಕನ್ಕ್ಲೂಡ್ ಮಾಡಿ. CID ಮಾಡಿದ್ದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದೇ ಗುಂಪಿನವರಾಗಿರಲಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ. ಒಂದು, ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿಲ್ಲ. ಅದು ನಿಮ್ಮ ಉತ್ತರದಿಂದನೇ ಹೋಸತ್ತೆ ಅಸೆಂಬ್ಲಿಯಲ್ಲಿ ಕೂಡ ಅದು ಧ್ವನಿ ಮೊಳಗಿತ್ತು. ಗ್ಯಾರಂಟಿಗಳ ದುಡ್ಡು ಸೆಪ್ಟೆಂಬರ್ದಿಂದ ಇಲ್ಲಿ ತನಕ ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ. ಸೆಪ್ಟೆಂಬರ್ 1 ತಿಂಗಳು ಕೊಟ್ಟಿರಿ, ಅದಕ್ಕಿಂತ ಮೊದಲು ಕೂಡ ಕೊಟ್ಟಿಲ್ಲ ಅಂತೇಳಿ ಮಹೇಶ್ ತೆಂಗಿನಕಾಯಿ ಪ್ರಶ್ನೆಯನ್ನು ಎತ್ತಿದ್ರು. ಗ್ಯಾರಂಟಿಗಳ ದುಡ್ಡು ಕೊಟ್ಟಿಲ್ಲ ಅನ್ನೋದು ವಿಷಯ ಹೋಸತ್ತಿನ ಕೂಡ ಚರ್ಚೆ ಆಗಿತ್ತು. ಮೊನ್ನೆ ಇನ್ನೊಂದು ಮಹೇಶ್ ತೆಂಗಿನಕಾಯಿ ಇನ್ನೊಂದು ವಿಷಯ ಎತ್ತಿದ್ರು. ಅಕ್ಕಿಗೆ ಏನು ದುಡ್ಡು ಕೊಡಬೇಕಾಗಿತ್ತು, ಅದು ಕೂಡ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ಈ ಎರಡು ವಿಷಯಗಳ ಬಗ್ಗೆ ತಮ್ಮ ಉತ್ತರ ಕೊಡಬೇಕಾದ್ರೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ರಿ ಅಂತ ಕೇಳಿದ್ವಿ ನಾವು. ಅದನ್ನು ಚೆಕಪ್ ಮಾಡಬೇಕು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚೆಕಪ್ ಮಾಡಿ ಹೇಳ್ತೀನಿ ನಾನು. ಯಾಕಂತಂದ್ರೆ ಎಷ್ಟು ಯಾವ್ಯಾವ ತಿಂಗಳಿಂದ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಹೇಳ್ತೀನಿ ನಾನು. ಮಾನ್ಯ ವಿರೋಧ ಪಕ್ಷದ ನಾಯಕರು ಸುನೀಲ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಮತ್ತು ಇನ್ನಿತರೆ ಸದಸ್ಯರುಗಳು ಲಾ ಅಂಡ್ ಆರ್ಡರ್ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬೆಳಗಾಂನಲ್ಲಿ ಕೂಡ ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಲಾ ಅಂಡ್ ಆರ್ಡರ್ ಮೇಲೆ ಭಾಳ ಮಾತಾಡಿದರು. ಆದರೆ ಉತ್ತರ ಕೊಡೋದಕ್ಕೆ ಸಮಯ ಆಗಲಿಲ್ಲ ಅಂಥೇಳಿ ನಾನು ರಿಟರ್ನ್ ರಿಪ್ಲೈ ಕೆಲವೊಂದು ವಿಚಾರಗಳನ್ನು ಅಷ್ಟು ಹೋಗೋದಿಲ್ಲ, ಅದನ್ನು ನಾನು ರಿಟರ್ನ್ ರಿಪ್ಲೈಯನ್ನು ಕೊಟ್ಟಿದ್ದೆ. ಆದರೆ ಇವತ್ತು ನಿನ್ನೆ ಮತ್ತಷ್ಟು ವಿಚಾರಗಳನ್ನು ಅವರು ಮಾತಾಡಿದ್ದಾರೆ. ನಾನು ಹೆಚ್ಚು ವಿವರಣೆಗೆ ಹೋಗದೆ ಅಂಕಿಅಂಶಗಳನ್ನು, ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ. ಮಾತನಾಡುವಂಥ ಸಂದರ್ಭದಲ್ಲಿ ಬಹುಶಃ ನನಗನ್ಸುತ್ತೆ ಅಶೋಕ್ ಅವರು, ಆರಗ ಜ್ಞಾನೇಂದ್ರ ಅವರು ತಾವು ಕೂಡ ಗೃಹ ಮಂತ್ರಿಗಳಾಗಿದ್ರಿ ಅನ್ನೋದನ್ನು ಎಲ್ಲ ಮರ್ತುಬಿಟ್ರಿ ಅಂತ ಕಾಣಿಸುತ್ತೆ. ಏಕೆಂದರೆ ತಾವು ಇದ್ದಂಥ ಸಂದರ್ಭದಲ್ಲಿ ಏನು ನಡೀತು, ರಾಜ್ಯದಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಇತ್ತು, ಒಂದಿಷ್ಟು ಅಂಕಿಅಂಶಗಳನ್ನು ಹೇಳಿಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ. ಆರ್ ಅಶೋಕ್ ಅವರು ಜನವರಿ 2011ರಿಂದ 2013ವರೆಗೆ ಇದ್ದರು. ಅವರಿದ್ದಂಥ ಸಂದರ್ಭದಲ್ಲಿ ಸುಮಾರು 4121 ಮರ್ಡರ್ಗಳಾಗಿವೆ. ಯಾಕೆಂದರೆ ಬರೀ ತಾವು ಕೋಟ್ ಮಾಡುವಾಗ ಮರ್ಡರ್ಗಳು, ರೇಪ್ಗಳು ಎಲ್ಲ ಹೇಳಿದ್ರಿ, ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. NDPS ಆಗಿನ್ನೂ ಹೆಚ್ಚು ಪ್ರಾರಂಭ ಆಗಿರಲಿಲ್ಲ. 582 ಕೇಸಸ್ ಮಾತ್ರ ರಿಜಿಸ್ಟರ್ ಆಗಿದೆ. ಅವಾಗೇನು ಡ್ರಗ್ಸ್ ಇರಲಿಲ್ಲ ಅಂತಲ್ಲ, ಆದರೆ ರಿಜಿಸ್ಟರ್ ಮಾಡ್ತಾ ಇರಲಿಲ್ಲ. ಆಮೇಲೆ ಸೈಬರ್ ಕ್ರೈಮ್ ಕೂಡ ಬರೀ 997 ಇದೆ. ಬೊಮ್ಮಾಯಿ ಅವರು 2019ರಿಂದ 2021ರವರೆಗೆ ಅವರು ಗೃಹ ಮಂತ್ರಿಗಳಾಗಿದ್ದರು. ಅವರ ಕಾಲದಲ್ಲಿ ಮರ್ಡರ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ, 2554. ಎಲ್ಲ ಕೋವಿಡ್ನಲ್ಲಿ ಮರ್ಡರ್ ಆಗಿಲ್ಲ ಅಂತ. NDPS 8317 ಆಗಿಬಿಟ್ಟಿದೆ. ತಮ್ಮ ಕಾಲದಲ್ಲಿ ಏನು ಬರೀ 582 ಇತ್ತು, ಅದು 8317 ಆಗಿದೆ. ಸೊ ನೀವು ಕಂಪೇರ್ ಮಾಡ್ಕೊಳ್ಳಿ. ಸೈಬರ್ ಕ್ರೈಮು ಅಷ್ಟವರೆಗೆ ಆಗಲೇ ಶುರುವಾಗಿತ್ತು ಜೋರಾಗಿ.
ಸೈಬರ್ ಕ್ರೈಮು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ, ಇಡೀ ಇಂಡಿಯಾ ದೇಶದಲ್ಲಿ. ನಿಮ್ಮ ಕಾಲದಲ್ಲಿ ಕೇವಲ 997 ರಿಜಿಸ್ಟರ್ ಆಗಿದ್ರೆ, ಮಾನ್ಯ ಬೊಮ್ಮಾಯಿ ಅವ್ರ ಕಾಲದಲ್ಲಿ 19,157 ಆಗಿದೆ. ಅರಗ ಜ್ಞಾನೇಂದ್ರ ಅವ್ರ ಕಾಲದಲ್ಲಿ ಮರ್ಡರ್ಗಳು 2,417 ಆಗಿದೆ. ಸೈಬರ್ ಕ್ರೈಮ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ, 24,486 ಆಗಿದೆ. ಅಂದರೆ ಏನೋ ಈಗ ಮಾತ್ರ 2 ವರ್ಷದಿಂದ ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ಹೇಳ್ತೀನಿ ನಾನು. ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು ತಮ್ಮ ಕಾಲದಲ್ಲಿ 4,121 ಮರ್ಡರ್ ಆಗಿತ್ತು. ಈಗ ನಮಗೆ 2023ರಿಂದ 2023ರಲ್ಲಿ 1,322 ಆಗಿದೆ. ಇವನ್ ಅವ್ರ ಕಾಲದಲ್ಲಿ ಕೂಡ 2,417 ಇದ್ರೂ ಕೂಡ ನಮ್ಮ ಕಾಲದಲ್ಲಿ ಈಗ 2023-23ರಲ್ಲಿ 1,322 ಆಗಿದೆ. ಆಮೇಲೆ 24ರಲ್ಲಿ 1,208, 25ರಲ್ಲಿ 1,131. ಸ್ವಲ್ಪ ಇದನ್ನು ಬೇರೆ ರಾಜ್ಯಕ್ಕೂ ಕಂಪೇರ್ ಮಾಡ್ತೀನಿ ನಾನು, ಯಾಕೆಂದರೆ ಬೇರೆ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದು ತಿಳ್ಕೊಬೇಕಲ್ಲ ನಾವು. ಬರೀ ನಮ್ಮ ಕರ್ನಾಟಕದಲ್ಲೇ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡುವಂಥ ರಾಜ್ಯಗಳು: ಮಹಾರಾಷ್ಟ್ರ 2023ರಲ್ಲಿ 2,208 ಇದೆ. ನಮ್ಮದೆಷ್ಟಿತ್ತು? 1,300 ಇತ್ತು. ಮಹಾರಾಷ್ಟ್ರದಲ್ಲಿ 2,208 ಇದೆ. ರಾಜಸ್ಥಾನದಲ್ಲಿ 1,804 ಇದೆ. ಉತ್ತರ ಪ್ರದೇಶ ಕಂಪೇರ್ ಮಾಡಿದರೆ ಅದು ತುಂಬ ದೊಡ್ಡ ರಾಜ್ಯ, ಅದನ್ನು ಕಂಪೇರ್ ಮಾಡೋದಕ್ಕಾಗಲ್ಲ, ತುಂಬ ಜಾಸ್ತಿ ಸಂಖ್ಯೆ ಇದೆ ಅದರಲ್ಲಿ. ಆಮೇಲೆ ನಮಗೆ ರಾಜ್ಯದಲ್ಲಿ ಅನೇಕ ಕ್ರಮಗಳನ್ನು ತಗೊಂಡಿದ್ದೀವಿ ನಾವು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ನಾನು ಅದನ್ನೆಲ್ಲ ವಿವರಣೆಯನ್ನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ, ಭಾಳ ಜಾಸ್ತಿ ಸಮಯ ಬೇಕಾಗ್ತದೆ, ಕನಿಷ್ಠ 1-2 ಗಂಟೆ ಆದರೂ ಬೇಕು. ಆ ಎಲ್ಲ ಕ್ರಮಗಳನ್ನು ತಗೊಂಡಿದ್ದು ನಾವು ನಮ್ಮನ್ನು ನಾವು ಅಸೆಸ್ ಮಾಡೋದ್ರ ಜೊತೆಗೆ ಬೇರೆಯವರು ನಮ್ಮನ್ನು ಅಸೆಸ್ ಮಾಡ್ತಾರೆ. ಬೇರೆ ಆರ್ಗನೈಸೇಷನ್ ಅವರು, ಸರ್ಕಾರದ ಏಜೆನ್ಸಿಗಳು ಎಲ್ಲ ಮಾಡ್ತಾವೆ. ನಮ್ಮಲ್ಲಿ ಇದರಲ್ಲಿ ಚೆನ್ನೈನಲ್ಲಿ ವರ್ಕ್ ಪ್ಲೇಸ್ ಇನ್ಕ್ಲೂಷನ್ ಫ್ರಮ್ ಅವತಾರ್ ಅಂತ ಒಂದು ಸಂಸ್ಥೆ, ಅವರು 125 ಸಿಟಿಗಳನ್ನು ಅವರು ಅಸೆಸ್ ಮಾಡಿದ್ದಾರೆ. 125 ಸಿಟಿ, ಬರೀ 1-2-3 ಸಿಟಿಗಳಲ್ಲ. ಆ 125 ಸಿಟಿಯಲ್ಲಿ ಬೆಂಗಳೂರು ಸ್ಟ್ಯಾಂಡ್ಸ್ ನಂಬರ್ 1. Bangalore has been ranked the best city for women in India in 2025. According to an index, the study released by Chennai-based workplace inclusion firm Avatar assessed 125 cities and how effectively they support women through a combination of social infrastructure and industrial inclusion. ಅದರಲ್ಲಿ ನಮಗೆ 53.29 ಪಾಯಿಂಟ್ಸ್ ಬಂದಿದೆ. ಚೆನ್ನೈಗೆ 49.86 ಬಂದಿದೆ. ಅದೇ ಪುಣೆಗೆ 46.27 ಬಂದಿದೆ. ಅಂದರೆ ಅದಕ್ಕೆ ಪ್ಯಾರಾಮೀಟರ್ಸ್ ಇದೆ, ಸುಮ್ಮನೆ ಏನೋ ಅವರು ಪಾಯಿಂಟ್ಸ್ ಹಾಕಿಲ್ಲ. ಪ್ಯಾರಾಮೀಟರ್ಸ್ ಏನು ಅಂದರೆ ಸೇಫ್ಟಿ, ಹೆಲ್ತ್, ಎಜುಕೇಷನ್, ಮೊಬಿಲಿಟಿ,
livability and an industrial inclusion score. ಇದು ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಅವರು ಅಸೆಸ್ ಮಾಡಿದ್ದಾರೆ. ಸುಮ್ಮನೆ ಯಾರೋ ಹೇಳಿದರು ಅಂತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ಇತ್ತೀಚೆಗೆ ಇನ್ನೂ ಒಂದು ಅಸೆಸ್ಮೆಂಟ್ ಬಂತು ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ಅನೇಕ ಇದು ಪ್ಯಾರಾಮೀಟರ್ಸ್ಗಳನ್ನು ಮಾಡಿ ನಮಗೆ ಕರ್ನಾಟಕವನ್ನು ಅದರಲ್ಲೂ ಕೂಡ ಮೊದಲನೇ ಸ್ಥಾನಕ್ಕೆ ತಂದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ತಾವು ಏನು ಸೇಫ್ಟಿ ಬಗ್ಗೆ ಮಾತಾಡಿದಿರಿ ಅಥವಾ ಮರ್ಡರ್ಸ್ಗಳ ಮಾತಾಡಿದಿರಿ, ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಮಾತಾಡಿದಿರಿ, ಇವೆಲ್ಲ ಇವತ್ತು ಕರ್ನಾಟಕವನ್ನು ನಾವು ಎಷ್ಟು ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಸೇಫಾಗಿ ಇಟ್ಟಿದ್ದೀವಿ ಅನ್ನೋದನ್ನು ಇದೆಲ್ಲ ತೋರಿಸುತ್ತೆ. ನಾವು ಡ್ರಗ್ಸ್ ವಿಚಾರದಲ್ಲಿ ಏನು ಡ್ರಗ್ಸು ಇಷ್ಟಾಗೋಗಿದೆ ಅಷ್ಟಾಗೋಗಿದೆ, ಫ್ಯಾಕ್ಟ್ರಿ ಬಂದಿದೆ. ನಿಮಗೊಂದು ಆಶ್ಚರ್ಯ ಆಗುತ್ತೆ, ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಲ್ಯಾಬೊರೇಟರಿಗಳು ಈ ಡ್ರಗ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವು ಅಲ್ಲಿದ್ದಾವೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬಂದಿದೆ. ಅದು ಕೂಡ ಡೇಟಾ ನಾನು ಮುಂದಿನ ದಿನದಲ್ಲಿ ಕೊಡ್ತೇನೆ. ನಾವು ಈ ಡ್ರಗ್ಸ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದರು, ವಿ ಡಿಕ್ಲೇರ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ ಅಂತ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಾಕಿದ್ದೀವಿ ನಾವು. ಡ್ರಗ್ಸ್ ಏನು ಸುಮ್ಮನೆ ಬಿಡ್ತಾ ಇದ್ದೀವ ನಾವು ಡ್ರಗ್ಸ್ ಸಪ್ಲೈ ಮಾಡೋದಕ್ಕೆ? ಅವರು ಪೆಡ್ಲರ್ಸ್ ಇರ್ಬೋದು ಅಥವಾ ಅವರು ಯೂಸರ್ಸ್ ಇರ್ಬೋದು, ಅವರನ್ನು ನಾವು ಕಾನೂನು ಚೌಕಟ್ಟಿನಲ್ಲಿ ಅಡಿಯಲ್ಲಿ ತಗೊಂಡು ಬಂದು ಸಾವಿರಾರು ಕೇಸಸ್ಗಳನ್ನ ಹಾಕಿದ್ದೀವಿ. ಯಾವ ಕಾರಣಕ್ಕೂ ನಾವು ಅವರನ್ನು ಸುಮ್ಮನೆ ಬಿಡೋದಿಲ್ಲ, ಕಾಂಪ್ರಮೈಸು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತೇನೆ.